ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ವಲೈಕುಮ್, ನಮಸ್ಕಾರ. ಇವತ್ತು ಮಾರ್ನಿಂಗ್ ಎದ್ದು ಒಳಗಡೆ ಹೋಗ್ತಾಯಿದ್ರೆ ಬೇಜಾರಾಗ್ತಾಯಿತ್ತು. ಏನಪ್ಪ, ಫಸ್ಟು ನನಗೆ ಬಟ್ಟೆ ಇರಬಾರ್ದು, ಬಟ್ಟೆ ಇದ್ದರೆ ನನಗೇನೋ ಒಂದು ಟೆನ್ಷನು, ಯಾವಾಗಪ್ಪ ವಾಶ್ ಮಾಡ್ತೀನಿ ಅಂತ ಹೇಳಿ 17ನೇ ತಾರೀಕು ಬುಕ್ ಮಾಡಿರೋ ಮಿಷಿನ್ ನೆನ್ನೆ ಬಂತು. ನೆನ್ನೆ ಮಿಷಿನ್ 3 ದಿನದಿಂದ ಕಾದು ಕೆಲಸ ಇಲ್ಲ, ಕಾರ್ಯ ಇಲ್ಲ. 3 ದಿನದಿಂದ ಸುಮ್ಮನೆ ಮನೇಲಿ ವೇಸ್ಟಾಗಿ ಇದ್ದಿದ್ದಾಯಿತು. ಆಮೇಲೆ ಕಿಚನಿಗೆ ಯೋಚನೆ ಮಾಡ್ಕೊಂಡು ಕಿಚನಿಗೆ ಹೋಗಿ ಬಿಸಿನೀರು ಮಾಡ್ಕೊಂಡು ಫಸ್ಟು ಬಿಸಿನೀರೇ ಮಾಡೋದು. ಬಿಸಿನೀರು ಮಾಡ್ಕೊತಾನೆ ಟೀಗಿಟ್ಟು ಆಚೆ ಬಂದೆ. ಆ ಮಿಷಿನಿಗೆ ನೋಡಿದ ತಕ್ಷಣ ನನಗೆ ಹೆಂಗೆ ಜ್ಞಾಪಕ ಬರ್ತಾನೆ, ಅಪ್ಪ ನನ್ನ ಬಟ್ಟೆ ಯಾವಾಗಪ್ಪ ವಾಶ್ ಆಗುತ್ತೆ ಅನ್ನೋ ಫೀಲ್ ಬರುತ್ತೆ. ಆಮೇಲೆ ಬಿಸಿನೀರು ಕುಡ್ಕೊಂಡು ಆಚೆ ಬಂದು ಒಂದು ಒಳ್ಳೆ ವ್ಯೂ ನೋಡ್ಕೊಂಡು ನಿಂತಿದ್ದೆ. ಯಾಕಂದರೆ ನಮ್ಮ ಮನೆ ಹತ್ರ ವ್ಯೂ ಇದೆ, ಅದರೊಳಗೆ ಮಶಾಣನೂ ಇದೆ. ಹಾಗೆ ಅದು ನೋಡ್ಕೊಂಡು ನಿಂತಿದ್ದೆ. ನೋಡಿ, ಮಶಾಣ ಕಾಣಿಸ್ಬೋದು ನಿಮಗೂ, ಎಲ್ಲನ ಅಬ್ಸರ್ವ್ ಮಾಡಿ. ಇಬ್ರದ್ದು ಮಶಾಣ ಕಾಣಿಸ್ಬೋದು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಅಬ್ಸರ್ವ್ ಮಾಡಿ ಹಾಗೆ. ಆಮೇಲೆ ವ್ಯೂ ನೋಡ್ಕೊಂಡು ಒಳಗಡೆ ಬಂದು ನೋಡಿದರೆ ಹಾಲು ಹೊಡೆದೋಗ್ಬಿಟ್ಟಿತ್ತು. ಮತ್ತೆ ಹೋಗಿ ಹಾಲು ತೊಗೊಂಡು ಬಂದು ಅಂಗಡಿಗೆ ಟೀ ಮಾಡ್ಕೊಂಡು ಮತ್ತೆ 2 ಸಲ ಟೀ ಮಾಡ್ದಂಗೆ ಆಯಿತು. ಒಂದು ಸಲ ಹೊಡೆದೋಯ್ತು. ಇವಾಗ ಮತ್ತೆ ಟೀ ಇಟ್ಟು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ತರೋಣ ಅಂತ ಹೋಗಿ ಲಿಕ್ವಿಡ್ ತೊಗೊಂಡು ಟಿಫನ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ ಫ್ರೆಂಡ್. ತುಂಬ ಸುಸ್ತಾಗಿಬಿಟ್ಟಿತ್ತು ನನಗೆ. ಹಾಗಾಗಿ ಹೋಗಿ ಲಿಕ್ವಿಡ್ ತೊಗೊಂಡು ಬಂದು ಒಂದು 1/4 ಗಂಟೆ ಕೂತ್ಕೊಂಡೆ ಫ್ರೆಂಡ್. ಅಷ್ಟರೊಳಗೆ ನಮ್ಮ ಮನೆಯವ್ರು ಫೋನ್ ಮಾಡಿದರು, ವಾಷಿಂಗ್ ಮಿಷಿನ್ ಡೆಮೋ ತೋರ್ಸೋಕ್ಕೆ ಬರ್ತಾಯಿದ್ದಾರಂತೆ, ಲೊಕೇಶನಿಗೆ ಬರ್ತಾರೆ, ನೀನು ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದರು. ಅವರು ಬಂದಿದ್ದರು. ಬಂದಮೇಲೆ ನಾನು ಹೋಗಿ ಕರ್ಕೊಂಡು ಬರೋಕ್ಕೆ ಅವ್ರಿಗೆ ಅಡ್ರೆಸ್ ಎಷ್ಟು ಹೇಳಿದ್ರು ಅವ್ರಿಗೆ ಗೊತ್ತೇ ಆಗ್ತಿರಲಿಲ್ಲ ಫ್ರೆಂಡ್ಸ್. ಅಷ್ಟರೊಳಗೆ ಹೋಗಿ ನಾನೇ ಹೋಗಿ ಕರ್ಕೊಂಡು ಬಂದೆ. ಈ ವಾಷಿಂಗ್ ಮಿಷಿನ್ ಸಹವಾಸನೂ ಬೇಡ, ಏನೂ ಬೇಡಪ್ಪ ಅಂತ. ಯಾಕಂದರೆ ಫಸ್ಟ್ ಇದ್ದಿದ್ದು ಮಿಷಿನ್ ಅಮ್ಮನ ಮನೇಲಿ ಕೊಟ್ಟು ಕಳಿಸಿ ನಾನು ಸ್ವಲ್ಪ ಕೈಯಲ್ಲೇ ವಾಶ್ ಮಾಡ್ತಿದ್ದೆ. ಪಾಪ ನಮ್ಮ ಮನೆಯವ್ರಿಗೆ ನೋಡೋಕ್ಕಾಗದೆ ಹೋಗಿ ಅವ್ರ ಹೆಸರಲ್ಲಿ ವಾಷಿಂಗ್ ಮಿಷಿನ್ ಬುಕ್ ಮಾಡಿ ಬಂದಿದ್ದರು. ಅಂತೂ ಇಂತೂ ಬಂದರು. ಬಂದು ನೋಡ್ತಾಯಿದ್ರು, ಏನೂ ಪ್ರಯೋಜನ ಆಗಿಲ್ಲ ಫ್ರೆಂಡ್. ಬೇರೇನೂ ಪ್ರಯೋಜನ ಆಗಿಲ್ಲ. ಅವ್ರು ಬಂದಿದ್ರೇನು ನೋಡಿದರು. ನೋಡಿ ಅವರು ಮಾಮೂಲಿ ಅವ್ರದ್ದು ಏನು ಕೆಲಸ ಇದೆ ಅದು ಮಾಡಿದ್ರು ಅವರಷ್ಟೇ. ಆದರೆ ನಮಗೆ ಆಗಿಲ್ಲ, ಸೆಟ್ ಆಗಿಲ್ಲ ಅದು. ಯಾಕಂದರೆ ಅದು ತುಂಬ ಚಿಕ್ಕದಿತ್ತು. ವಾಟರ್ ಹೋಗೋ ವೈರೇ ಆಗಲಿ ಮತ್ತು ಅದು ಕಲೆಕ್ಷನಿಂಗ್ ಕೊಡೋ ವೈರಾಗಲಿ ಅದು ಸೆಟ್ಟಾಗಿಲ್ಲ. ಹಾಗಾಗಿ ತುಂಬ ಚಿಕ್ಕದಿತ್ತು. ಅಲ್ಲೇ ನಿಲ್ಲಿಸ್ಬಿಟ್ಟು ಹೋದರು. ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಅವ್ರು ಬಂದು ನಾನು ದೊಡ್ಡದು ವೈರ್ ತೊಗೊಂಡ್ಬಿಟ್ಟು ಕಲೆಕ್ಷನ್ ಮಾಡಿಕೊಡ್ತೀನಿ ಬಿಡು ಅಂತ ಹೇಳಿದರು. ಹಾಗಾಗಿ ಇವತ್ತು ಬಟ್ಟೆ ವಾಶ್ ಆಗಿಲ್ಲ. ಆಚೆ ಹೋಗಿ ನೋಡಿದರೆ ಮಳೆನೂ ಬೇರೆ ಬರ್ತಾಯಿತ್ತು. ಮಳೆಯಲ್ಲಿ ಏನು ಮಾಡೋಕ್ಕಾಗತ್ತೆ, ನಾನು ಕೆಲಸ ಏನು ಮಾಡೋಕ್ಕಾಗಿಲ್ಲ, ಬಟ್ಟೆನೂ ವಾಶ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದು ಮತ್ತೆ ಮಲ್ಕೊಂಡೆ ಫ್ರೆಂಡ್ಸ್. ಮತ್ತೆ ಮಲ್ಕೊಂಡು ಏನು ಕೆಲಸ, ಸಾಯಂಕಾಲ ಎದ್ದು ಏನಾದರೂ ಮಾಡಿದರೆ ಆಗುತ್ತೆ ಅಂದ್ಬಿಟ್ಟು ಮಲ್ಕೊಂಡೆ ಫ್ರೆಂಡ್ಸ್. ಮತ್ತೆ ನಾಳೆ ಬ್ಲಾಗಿಗೆ ಸಿಗೋಣ ಫ್ರೆಂಡ್ಸ್. ಬಾಯ್.